ಎಲ್ಲರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ. ಇಂದಿನ ದಿನಾಂಕ ನವೆಂಬರ್ 6 ಗುರುವಾರ ಆಗುತ್ತೆ. ಪಾಡ್ಯ ಸಂಜೆ 4:40 ಇರುತ್ತೆ. ಆನಂತರ ಬಿದಿಗೆ ಆರಂಭ ಆಗುತ್ತೆ. ಭರಣಿ ನಕ್ಷತ್ರ ಬೆಳಗ್ಗೆ 8:29 ಇರುತ್ತೆ. ಆನಂತರ ಕೃತಿಕಾ ನಕ್ಷತ್ರ ಆರಂಭ ಆಗುತ್ತೆ. ವ್ಯತಿಪಾತ ಯೋಗ ಮತ್ತು ಕೌಲವ ಕರ್ಣ ಇದೆ. ಇಲ್ಲಿ ಗುರುವಾರ ಅನ್ನೋದು ಬಿಟ್ಟರೆ ತಿಥಿ ಆಗಲಿ ನಕ್ಷತ್ರ ಆಗಲಿ ಯೋಗ ಆಗಲಿ ಒಳ್ಳೆಯದಲ್ಲ. ಈ ಕಾರಣದಿಂದ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸೋದಕ್ಕೆ ಇವತ್ತು ಅಷ್ಟೇನು ಒಳ್ಳೆಯ ದಿನ ಅಂತ ಅಲ್ಲ ಅನ್ನೋದು ಕಂಡು ಬರುತ್ತೆ. ಆದರೆ ಈಗಾಗಲೇ ಶುರು ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಅದರಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ, ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಇನ್ನು ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ 1:35 ಆರಂಭ ಆಗಿ 3 ಗಂಟೆಗೆ ಮುಕ್ತಾಯ ಆಗುತ್ತೆ. ಇದು ಮಧ್ಯಾಹ್ನ ಇರೋದ್ರಿಂದ ಏನು ವಿಶೇಷತೆ ಏನು ಇಲ್ಲ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 6:18 ಆರಂಭ ಆದರೆ 7:42 ಮುಗಿಯುತ್ತೆ. ಪ್ರತಿದಿನ ಹೇಳ್ತಾನೆ ಬಂದಿದ್ದೀನಿ, ಯಮಗಂಡ ಕಾಲ ಇರುವಾಗ ಸಾಧ್ಯವಾದಷ್ಟು ಮನೆಯಿಂದ ಹೊರಗೆ ಪ್ರಯಾಣ ಮಾಡೋದನ್ನು ಅವಾಯ್ಡ್ ಮಾಡಿ, ಅನಿವಾರ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಬೇರೆ ಕಡೆಯಿಂದ ಮನೆಗೆ ವಾಪಸ್ ಬರ್ಬೋದು, ಯಾವುದೇ ತೊಂದರೆ ಉಂಟಾಗಲ್ಲ. ಹಾಗೆ ಈ ವೇಳೆಯಲ್ಲಿ ಹೊಸ ವಾಹನವನ್ನು ಕೊಳ್ಳಬಾರ್ದು. ಮತ್ತೊಂದು, ಹೊಸದಾಗಿ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು. ಇಷ್ಟು ಮುಖ್ಯವಾದಂತಹ ವಿಚಾರ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ. ಇದೇ ನಿಜಾಂಶ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯವರಿಗೆ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಇರುತ್ತೆ. ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ ಅದು ಸರಳವಾದ ಮಾರ್ಗದಲ್ಲಿ ನಡೆಯೋದನ್ನು ಕೂಡ ಮನಸ್ಸಿನಲ್ಲಿ ಆತ್ಮವಿಶ್ವಾಸದ ಕೊರತೆ ಇರೋ ಕಾರಣ ಅದನ್ನು ತಪ್ಪಾದ ರೀತಿಯಲ್ಲಿ ಗ್ರಹಿಸ್ತಾರೆ. ಇದರಿಂದ ಇವರು ಎಷ್ಟೇ ಒಂದು ಪ್ರಯತ್ನ ಪಟ್ಟರೂ ಕೂಡ ಸುಲಭವಾಗಿ ಈ ದಿನ ಇವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯ ಆಗಲ್ಲ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬರೂ ಇವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಟಿರ್ತಾರೆ. ಇವರನ್ನು ನೋಡಿದ್ರೆ ತುಂಬ ಇಷ್ಟಪಡ್ತಾರೆ. ಆದರೆ ಇವರು ಮಾತ್ರ ಎಲ್ಲರ ಜೊತೆ ಒಂದು ರೀತಿ ಈ ಸಿಡುಕುತನದಿಂದ ವರ್ತಿಸ್ತಾರೆ. ಆದರೆ ದಿನ ಕಳೆದಂತೆ ಏನು ಮಾಡ್ತಾರಪ್ಪ ಅಂದರೆ ಗೆಲ್ಲಲೇಬೇಕು ಅನ್ನೋ ಒಂದು ಛಲ ಬರುತ್ತೆ. ಆದ್ದರಿಂದ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೋತಾರೆ. ಹೆಚ್ಚಿನ ಅಂದರೆ ಪೂರ್ಣ ಪ್ರಮಾಣದ ಯಶಸ್ಸು ಇಲ್ಲದೆ ಹೋದರೂ ಆ ನಂತರ ಮೋಸ ಆಗಲ್ಲ. ಉದ್ಯೋಗದಲ್ಲಿನ ಕೆಲಸ ಕಾರ್ಯಗಳು ಮಾತ್ರ ಸುಲಭವಾಗಿ ಪೂರ್ಣಗೊಳ್ಳಲ್ಲ. ಸ್ವಲ್ಪ ಭಾಗನಾದರೂ ಸರಿ ನೀವು ನಾಳೆಯ ದಿನಕ್ಕೆ ಉಳಿಸ್ಕೊತೀರಿ. ಈ ಕಾರಣದಿಂದ ನೀವು ಸಹೋದ್ಯೋಗಿಗಳ ಒಂದು ಬೇಸರಕ್ಕೆ ಕಾರಣವಾಗ್ತೀರಿ. ಅಷ್ಟು ಮಾತ್ರ ಅಲ್ಲ, ಅವರು ಏನು ಮಾಡ್ತಾರಪ್ಪ ಅಂದರೆ ನಿಮ್ಮ ಮೇಲೆ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಒಂದು ರೀತಿ ರಿಪೋರ್ಟ್ ಮಾಡ್ತಾರೆ. ಈ ಕಾರಣದಿಂದ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಸಹ ವಾದ ವಿವಾದಗಳಿರುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡಿ. ಯಾವುದೇ ಒಂದು ತೊಂದರೆ ಆಗಲ್ಲ. ಇಷ್ಟಾದರೂ ಕೂಡ ಏನಪ್ಪ ಮಾಡ್ತೀರಿ ನೀವು ಅಂದರೆ ಬೇರೆಯವರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡ್ತೀರಿ. ನಿಮ್ಮ ಒಂದು ಈ ನೀತಿಯನ್ನು ಎಲ್ಲರೂ ಇಷ್ಟಪಡ್ತಾರೆ. ಇನ್ನು ಅನಿರೀಕ್ಷಿತವಾದಂತಹ ಯಶಸ್ಸನ್ನು ಗಳಿಸ್ತೀರಿ. ದಿನದ ಕೊನೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ಆದರೆ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸಬೇಕು. ಆರೋಗ್ಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮುಖ್ಯವಾಗುತ್ತೆ. ಅನಾವಶ್ಯಕವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ. ವೃಷಭ ರಾಶಿಯವರ ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳಿರುತ್ತೆ. ಈ ದಿನ ಯಾವ ರೀತಿಯ ಕೆಲಸ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ದೃಢವಾದ ಮನಸ್ಥಿತಿ ಇರುತ್ತೆ. ಆದರೆ ಏನಪ್ಪ ಆಗುತ್ತೆ ಅಂದರೆ ಅದಕ್ಕೆಲ್ಲ ಮೂಲ ಈ ಹಣ. ಇವತ್ತು ನೀವು
ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮ್ಮ ನಿರೀಕ್ಷೆಯಂತೆ ನಿಮಗೆ ವರಮಾನ ಇರೋದಿಲ್ಲ. ನಿಮಗೆ ಹಣದ ಕೊರತೆ ಇವತ್ತು ಖಂಡಿತ ಸ್ವಲ್ಪ ಇರುತ್ತೆ. ಇಷ್ಟಾದರೂ ಕೂಡ ನಿಮಗೆ ಆತ್ಮವಿಶ್ವಾಸ ಇರುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಏನೂ ಆಗಲ್ಲ, ಗೆಲ್ತೀನಿ ಅನ್ನೋ ಒಂದು ಧೈರ್ಯ ಇರುತ್ತೆ, ಛಲ ಇರುತ್ತೆ. ಇದರಿಂದ ಏಕಾಗ್ರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸ್ತೀರಿ. ಇದರಿಂದ ಕುಟುಂಬದಲ್ಲಿ ಒಂದು ರೀತಿಯ ಶಾಂತಿಯ ವಾತಾವರಣ ಇರುತ್ತೆ. ಪ್ರತಿಯೊಬ್ಬರು ಸಹಜವಾಗಿ ನಿಮ್ಮನ್ನು ಅವಲಂಬಿಸ್ತಾರೆ. ನಿಮ್ಮ ರೀತಿ ನೀತಿಗಳನ್ನು ಒಪ್ಪಿಕೊಂಡು ನಿಮ್ಮ ಬೆನ್ನ ಹಿಂದೆ ನಿಲ್ತಾರೆ. ಹೀಗೇ ಈ ನೀವು ಕೆಲಸ ಮಾಡೋ ಕಡೆ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಕೆಲವೊಂದು ಮಾರ್ಪಾಟುಗಳು ಉಂಟಾಗುತ್ತೆ. ಆ ಮಾರ್ಪಾಟಿನಿಂದ ನಿಮ್ಮ ಮನಸ್ಸಿನಲ್ಲಿ ಬೇಸರ ಉಂಟಾಗುತ್ತೆ, ಒಂದು ರೀತಿ ಸಂಕಟ ಉಂಟಾಗುತ್ತೆ. ಕಾರಣ ಏನಪ್ಪ ಅಂದರೆ, ಇಲ್ಲಿವರೆಗೂ ನೀವು ಪಟ್ಟ ಕಷ್ಟ ಎಲ್ಲ ಒಂದು ರೀತಿಯಲ್ಲಿ ಈ ನೀರಿನಲ್ಲಿ ಹೋಮ ಮಾಡಿದಂತೆ ಆಗುತ್ತೆ. ದಿಢೀರಂತ ಕಾರ್ಯಯೋಜನೆಯನ್ನೇ ಅಲ್ಲಿ ಬದಲಾಯಿಸ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ. ಈ ಕಾರಣದಿಂದ ಯಾರೊಂದಿಗೂ ಮಾತಾಡದೆ ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನೋ ರೀತಿ ಒಂದು ರೀತಿ ಏಕಾಂಗಿಯಾಗಿ ದಿನವನ್ನು ಕಳೀತೀರಿ. ಆದರೆ ನಿಮ್ಮಲ್ಲಿಯ ಆತ್ಮವಿಶ್ವಾಸದಿಂದ ಯಶಸ್ಸನ್ನು ಗಳಿಸ್ತೀರಿ. ಅದರಲ್ಲಿ ಯಾವುದೇ ಒಂದು ಮೋಸ ಉಂಟಾಗಲ್ಲ. ನಿಮ್ಮ ಕೆಲಸ ಕಾರ್ಯದಲ್ಲಿ ಬೇರೆಯವರ ಒಂದು ಮಧ್ಯಸ್ಥಿಕೆ ಇರುತ್ತೆ, ಅದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳಿ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ನಿಮ್ಮದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತು ನಿಮ್ಮ ಕೆಲಸ ಕಾರ್ಯಗಳು ಎಷ್ಟೇ ಇದ್ದರೂ ಕೂಡ, ನಿಮ್ಮ ಜವಾಬ್ದಾರಿ ಎಷ್ಟೇ ಇದ್ದರೂ ಕೂಡ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋತೀರಿ. ಮುಖ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡೋದಕ್ಕೆ ಪ್ರಯತ್ನವೇ ಪಡಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮದೇ ಆದ ಕೌಟುಂಬಿಕ ಜವಾಬ್ದಾರಿಗಳಿರುತ್ತೆ. ಅದರಲ್ಲೂ ಸೋದರ ಅಥವಾ ಸೋದರಿಯರ ಅವರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕೆಲಸಗಳು ನಿಮ್ಮ ಪಾಲಿಗೆ ಬರುತ್ತೆ. ಇದನ್ನು ಯಶಸ್ವಿಯಾಗಿ ಮಾಡಿ ಮುಗಿಸ್ತೀರಿ. ಆನಂತರ ಸಹೋದರರ ಜೊತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಸಹ ಬರುವಂತಹ ಸಾಧ್ಯತೆ ಇದೆ. ಆದರೂ ನಿಮ್ಮ ಕರ್ತವ್ಯ ಲೋಪ ಮಾಡೋದಕ್ಕೆ ಇಷ್ಟಪಡಲ್ಲ ನೀವು. ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯಲ್ಲಿ ಪಾಲ್ಗೊಳ್ತೀರಿ. ಅದರಲ್ಲೂ ಸಹ ಅನಿರೀಕ್ಷಿತ ಯಶಸ್ಸು ಸಿಗುತ್ತೆ. ನಿಮ್ಮ ಮನಸ್ಸಿನ ವಿಚಾರಗಳನ್ನು ಅಥವಾ ನಿಮ್ಮ ಕಾರ್ಯ ಯೋಜನೆಗಳನ್ನು ಯಾರೊಬ್ಬರಿಗೂ ಹೇಳಲ್ಲ. ಅದನ್ನು ಏಕಾಂಗಿಯಾಗಿ ನೀವು ನಿರ್ವಹಿಸ್ತೀರಿ. ಈ ಕಾರಣದಿಂದ ಯಾರೊಬ್ಬರ ಪಾಲ್ಗೊಳ್ಳುವಿಕೆ ಇಲ್ಲದೆ ಅಥವಾ ಯಾರೊಬ್ಬರ ಪ್ರಭಾವಕ್ಕೂ ಮಣಿದ ನೀವು ಜೀವನದಲ್ಲಿ ಮುಂದುವರಿತೀರಿ. ಹಾಗೆ ದೈಹಿಕ ಆರೋಗ್ಯವನ್ನು ಉತ್ತಮಪಡಿಸೋದಕ್ಕೆ ಏನೇನು ಬೇಕೋ ಆ ಎಲ್ಲ ಒಂದು ಕ್ರಮಗಳನ್ನು ತಗೋತೀರಿ. ಒಟ್ಟಾರೆ ಬೇರೆಯವರಿಗೆ ಸಹ ಒಳ್ಳೆಯ ಸ್ಫೂರ್ತಿ ಆಗ್ತೀರಿ. ಕುಟುಂಬದಲ್ಲೇ ಆಗಲಿ ಉದ್ಯೋಗ ಸ್ಥಳದಲ್ಲಾಗಲಿ ನಿಮಗೆ ವಿಶೇಷವಾದಂತಹ ಪ್ರಾಮುಖ್ಯತೆ ಸಿಗುತ್ತೆ. ಇದನ್ನು ಬಳಸ್ಕೊತೀರಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡೋದ್ರಿಂದ ತೊಂದರೆ ಬರಲ್ಲ. ಕಟಕ ರಾಶಿಯಲ್ಲಿ ಹುಟ್ಟಿರೋರು ಇವರು, ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರಿಗೆ ವಿಶೇಷವಾದಂತಹ ದಿನವಾಗಲಿದೆ. ಕುಟುಂಬದ ಹಿರಿಯರು ಅಂದರೆ ನಿಮ್ಮ ತಾಯಿ ಆಗ್ಬೋದು, ನಿಮ್ಮ ಅಜ್ಜಿ ಆಗ್ಬೋದು, ಒಟ್ಟಾರೆ ನಿಮಗಿಂತ ಹಿರಿಯ ವಯಸ್ಸಿನವರು, ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಯಶಸ್ಸು ಸಿಗುತ್ತೆ. ಪ್ರತಿಯೊಬ್ಬರಿಂದ ಸಹಾಯ ಸಿಗುತ್ತೆ. ಒಂದು ವೇಳೆ ನಿಮ್ಮ ಪತ್ನಿ ಉದ್ಯೋಗಸ್ಥರಾಗಿದ್ದಲ್ಲಿ ಅವರಿಗೆ ಬಡ್ತಿ ಸಿಗುತ್ತೆ. ನಿಮ್ಮ ತಾಯಿಯವರಿಗೂ ಅಷ್ಟೇ, ಉದ್ಯೋಗದಲ್ಲಿದ್ದರೆ ಅವರು ಅನಿವಾರ್ಯವಾಗಿ ದೂರದ ಊರಿಗೆ ವರ್ಗಾವಣೆಯಾಗಿ ಹೋಗಲೇಬೇಕಾಗತ್ತೆ. ಇನ್ನು ಇರೋ ಮನೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಚಿಕ್ಕದು ಅನಿಸ್ಬೋದು, ಅಥವಾ ಯಾವುದೋ ಒಂದು ಲೋಪ ಇದೆ ಅನಿಸ್ಬೋದು. ಈ ಕಾರಣದಿಂದ ಉತ್ತಮವಾದಂತಹ ಮನೆಯನ್ನು ಕೊಳ್ಳುವಲು ಅಥವಾ ಉತ್ತಮವಾದ ಮನೆಗೆ ಬದಲಾಯಿಸೋದಕ್ಕೆ ಫೈನಲ್ ಡಿಸಿಷನ್, ಅಂತಿಮ ನಿರ್ಧಾರವನ್ನು ಮಾಡ್ತೀರಿ. ನಿಮ್ಮ ನಿರ್ಧಾರಗಳಿಗೆ ಪ್ರತಿಯೊಬ್ಬರ ಒಂದು ಸಹಮತ ಸಿಗುತ್ತೆ. ಆದ್ದರಿಂದ ವಿಶಾಲವಾದ ಮನೆಗೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂತಹ ಭೂ ವಿವಾದದಿಂದ ನೀವು ದೂರ ಉಳಿತೀರಿ.
ಕಾರಣ ಏನಪ್ಪ ಅಂದರೆ, ನೀವೊಬ್ಬರು ಕಷ್ಟಪಡಬೇಕು, ಅದರ ಫಲ 10 ಜನಕ್ಕೆ ಬರುತ್ತೆ. ಆದ್ದರಿಂದ ನೀವು ಅದರಲ್ಲಿ ಒಂದು ರೀತಿ ಆಸಕ್ತಿಯನ್ನು ಕಳ್ಕೊತೀರಿ. ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ. ದಂಪತಿಗಳ ನಡುವೆ ಉತ್ತಮ ಅನುಬಂಧ ಇರುತ್ತೆ. ಉದ್ಯೋಗ ಸ್ಥಾನದಲ್ಲಿ ಕೆಲವೊಂದು ಬಾರಿ ಆತುರದ ತೀರ್ಮಾನಗಳನ್ನು ತಗೋತೀರಿ. ಆದ್ದರಿಂದ ಎಚ್ಚರಿಕೆ ಇರಲಿ. ಆತುರಕ್ಕಿಂತ ಬುದ್ಧಿವಂತಿಕೆ ಹೆಚ್ಚು ಮುಖ್ಯ. ಇನ್ನು ನಿಮ್ಮ ತಂದೆಯವರಿಗೆ ಅನಾರೋಗ್ಯ ಬರುತ್ತೆ, ಅದರ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರಲ್ಲ. ಉತ್ತಮ ಆದಾಯ ನಿಮಗಿರುತ್ತೆ. ಸಿಂಹ ರಾಶಿಯಲ್ಲಿ ಹುಟ್ಟಿರೋರು ತುಂಬ ಬುದ್ಧಿವಂತರು. ಮನಸ್ಸಿನಲ್ಲಿ ಒಳ್ಳೆಯ ಯೋಜನೆಗಳು ಪ್ರತಿಯೊಂದು ಇರುತ್ತೆ. ಆದರೆ ಅವರಿಗೇ ಗೊತ್ತಿಲ್ಲದೆ ಇರೋ ರೀತಿ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೋತಾರೆ. ಅದರಲ್ಲೂ ಬೇರೆಯವರಿಗೆ ಆಶ್ಚರ್ಯ ಆಗಬೇಕು. ಬೇರೆಯವರು ಬಂದು ಹೇಳ್ತಾರೆ, ನೀನು ಮಾಡ್ತಿರೋ ತಪ್ಪು, ನಿನ್ನ ನಿರ್ಧಾರ ತಪ್ಪು, ಈ ಕೆಲಸವನ್ನು ಈ ರೀತಿ ಮಾಡಬಾರ್ದು. ಎಷ್ಟೇ ಹೇಳಿದ್ರೂ ಏನಾಗುತ್ತೆ, ಇಲ್ಲಿ ಇವರಿಗೆ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ. ನಾನು ಮಾಡ್ತಿರೋದೇ ಕರೆಕ್ಟು, ನಾನು ಮಾಡೋದೇ ಕರೆಕ್ಟು ಅನ್ನೋ ಒಂದು ಭಾವನೆ ಇರುತ್ತೆ. ಈ ಕಾರಣದಿಂದ ಯಾರೊಬ್ಬರ ಮಾತನ್ನು ಸಹ ಇವರು ಕೇಳಲ್ಲ. ಇವರಿಗೆ ಗೊತ್ತಿದ್ದು ತಪ್ಪನ್ನೇ ಮಾಡ್ತಾರೆ. ಇದರಿಂದ ಕುಟುಂಬದಲ್ಲಿ ಸಹ ಸ್ವಲ್ಪ ಶಾಂತಿ ನೆಮ್ಮದಿಗೆ ಧಕ್ಕೆ ಬರುತ್ತೆ. ಇನ್ನು ಉದ್ಯೋಗದಲ್ಲಿ ಏನಾಗುತ್ತೆ, ಅಲ್ಲೂ ಸಹ ಯಾರೊಬ್ಬರ ಮಾತನ್ನು ಕೇಳಲ್ಲ. ಇವರು ಸ್ವಂತ ನಿರ್ಧಾರಕ್ಕೆ ಬದ್ಧರಾಗಿರ್ತಾರೆ. ಅದರಲ್ಲೂ ಅಧಿಕಾರಿಗಳಾಗಿದ್ದಲ್ಲಿ ಅಥವಾ ಈ ಟೀಮ್ ಲೀಡರ್ಸ್ ಅಂತ ಏನು ಹೇಳ್ತೀವಿ, ಒಂದು ತಂಡವನ್ನು ಮುನ್ನಡೆಸೋದ ಆಗಿರಲಿ, ಅಂಥವರು ತಪ್ಪು ನಿರ್ಧಾರಗಳನ್ನು ತಗೊಳ್ಳೋ ಕಾರಣ ಅದರ ಪ್ರಭಾವ ಎಲ್ಲರ ಮೇಲೂ ಬೀಳುತ್ತೆ. ಈ ಕಾರಣದಿಂದ ಇವರು ಪ್ರತಿಯೊಬ್ಬರ ಅವಿಶ್ವಾಸಕ್ಕೆ ಪಾತ್ರರಾಗ್ತಾರೆ. ಈ ಕಾರಣದಿಂದ ಸ್ವಲ್ಪ ಆತ್ಮವಿಶ್ವಾಸ ಇರಲಿ, ನಂಬಿಕೆ, ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಆದರೆ ಬೇರೆಯವರ ಮಾತನ್ನು ಕೇಳಬೇಕು. ಅದನ್ನು ನೀವು ಪಾಲಿಸ್ತಿರೋ ಇಲ್ವೋ ಬೇರೆ ವಿಚಾರ. ಬೇರೆಯವರ ಮಾತನ್ನು ಕೇಳಿ ಅದು ಸರಿ ಅನಿಸಿದ್ರೆ ಅದನ್ನು ಒಪ್ಕೊಂಬೋದು ತುಂಬ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇರಲ್ಲ. ಉತ್ತಮ ಆದಾಯ ಇರುತ್ತೆ. ಅಂದರೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಗಳಿಸಿದ ಹಣವನ್ನು ಖರ್ಚು ಮಾಡ್ತೀರಿ. ಆದ್ದರಿಂದ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ. ಆರೋಗ್ಯದ ವಿಚಾರಕ್ಕೆ ಬಂದಾಗ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲ್ಲ. ಒಂದು ಸ್ವಲ್ಪ ನೆಗಡಿ ಬಂದರೂ ಭಯ ಪಡ್ತೀರಿ, ಕೆಮ್ಮು ಬಂದರೂ ಭಯ ಪಡ್ತೀರಿ. ಈ ರೀತಿ ಸ್ವಲ್ಪ ಮಾನಸಿಕ ಒತ್ತಡದಿಂದ ಬಳಲ್ತೀರಿ ಅಷ್ಟೇ. ಕನ್ಯಾ ರಾಶಿಯವರು ಆರಂಭದಿಂದಲೇ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ಇವತ್ತು ಕಷ್ಟಪಡಬಾರ್ದು, ಒಂದು ರೀತಿ ಸವಾಲಿನ ಕೆಲಸ ಕಾರ್ಯಗಳನ್ನು ಇವತ್ತು ಒಪ್ಕೋಬಾರ್ದು ಅಂತ. ಕಾರಣ ಏನಪ್ಪ ಅಂದರೆ, ಮೊದಲನೇದಾಗಿ ಮಾನಸಿಕವಾಗಿ ಸ್ವಲ್ಪ ಬೇಸರದಿಂದ ಬಳಲುತ್ತಿರ್ತಾರೆ. ಯಾವುದೋ ಒಂದು ಯೋಚನೆ ಇರುತ್ತೆ. ಎರಡನೇದಾಗಿ ದೈಹಿಕವಾಗಿ ಸಹ ದೌರ್ಬಲ್ಯತೆ ಇವರನ್ನ ಕಾಡ್ತಿರುತ್ತೆ. ಆದರೆ ವಿಧಿ ಆಟ ಬೇರೆ ಇರುತ್ತೆ. ಇವರಿಗೆ ಸವಾಲಾಗುವಂತಹ ಕೆಲಸ ಕಾರ್ಯಗಳೇ ಇವತ್ತು ಎದುರಾಗ್ತದೆ. ಕುಟುಂಬದ ವಿಚಾರ ತಗೊಂಡ್ರೂ ಅಷ್ಟೇ ಅತಿ ಕಠಿಣವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ವಿಧಿನೇ ಇಲ್ಲ, ಆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇನ್ನು ನೆರೆಹೊರೆಯವರ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದ ಇರುತ್ತೆ. ಆದರೂ ಸಹ ಇವರು ಆ ವಾದ ವಿವಾದದಲ್ಲಿ ಇವರೇ ಗೆಲ್ತಾರೆ. ಕಾರಣ ಏನಪ್ಪ ಅಂದರೆ, ಒಂದು ರೀತಿ ನ್ಯಾಯ ಅನ್ನೋದು ಇವರ ಪಾಲಿಗಿರುತ್ತೆ. ಯಾರೋ ಮೆಚ್ಚಿಸೋದಕ್ಕೆ, ಯಾರದೋ ಮನಸ್ಸನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಇವರು ಬದಲಾಯಿಸ್ತಾರೆ. ಅದರ ರೀತಿ ನೀತಿಗಳನ್ನು ಬದಲಾಯಿಸ್ತಾರೆ. ಇದರಿಂದ ಬೇರೆಯವರಿಗೆ ಸಂತೋಷ ಆಗುತ್ತೆ. ಆದರೆ ಇವರ ಕೆಲಸ ಕಾರ್ಯಗಳು ಯಾವುದೂ ನಡೆಯಲ್ಲ ಸುಲಭವಾಗಿ, ಎಲ್ಲ ಅಪೂರ್ಣಗೊಳ್ಳುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಹ ಒಂದು ಚೇತೋಹಾರಿ ಬೆಳವಣಿಗೆ ಅಂತ ಏನು ಹೇಳ್ತೀವಿ ಅದು ಕಂಡುಬರಲ್ಲ. ಒಂದು ರೀತಿ ನಿಂತ ನೀರಾಗಿರುತ್ತೆ. ಆದರೆ ಉದ್ಯೋಗದಲ್ಲಿ ಏನಾಗುತ್ತೆ, ಉದ್ಯೋಗದಲ್ಲಿ ಸಹ ಇದೇ ಆಗೋದು. ಉದ್ಯೋಗದಲ್ಲಿ ಇವರು ಏನು ಮಾಡ್ತಾರಪ್ಪ ಅಂದರೆ, ಒಂದು ದೃಢವಾದ ನಿರ್ಧಾರವನ್ನು ತಗೊಂಬಲ್ಲ. ಇವಾಗಿರೋ ಬುದ್ಧಿ ಇವಾಗಿರಲ್ಲ. ಇಂಥ ಕಾರಣಗಳಿಂದ ಅತಿ ಮುಖ್ಯವಾದಂತಹ ಜವಾಬ್ದಾರಿಗಳನ್ನ ನಿರ್ವಹಿಸದೆ ಹೋಗ್ತಾರೆ. ಇದರಿಂದ ಪ್ರತಿಯೊಬ್ಬರ ಬೇಸರಕ್ಕೂ ಸಹ ಕಾರಣರಾಗ್ತಾರೆ. ಆದರೆ ಅದೃಷ್ಟ ಏನಪ್ಪ ಅಂದರೆ, ಇವರ ನಿರೀಕ್ಷೆಗೂ ಮೀರಿದಂತಹ ವರಮಾನ ಇರುತ್ತೆ. ಆದ್ದರಿಂದ ಹಣಕಾಸಿನ ತೊಂದರೆ ಇರೋದಿಲ್ಲ. ಹಾಗೆ ಉತ್ತಮ ಆರೋಗ್ಯ ಸಹ ಇವರನ್ನು ಕಾಪಾಡುತ್ತೆ. ತುಲಾ ರಾಶಿಯಲ್ಲಿ ಹುಟ್ಟಿರೋರು
ಇವರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಈ ಕುಟುಂಬದಲ್ಲಿ ಸ್ವಲ್ಪ ಬೇಸರದ ಸನ್ನಿವೇಶಗಳು ಎದುರಾಗುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರು ಕೂಡ ಅದಕ್ಕೆ ಮುಖ್ಯವಾಗಿ ಇವರ ಬಾಳ ಸಂಗಾತಿಯ ಒಂದು ಸಹಕಾರ ಸಿಗಲ್ಲ. ಅದು ಗಂಡಂಗೆ ಹೆಂಡತಿ ಸಹಕಾರ ಇರಲ್ಲ, ಹೆಂಡತಿಗೆ ಗಂಡನ ಸಹಕಾರ ಇರಲ್ಲ. ಯಾವ ಕೆಲಸಕ್ಕೆ ಕೈ ಹಾಕಿರೋ ಅದು ಅಪೂರ್ಣಗೊಳ್ಳುತ್ತೆ. ಇದೇ ರೀತಿ ನಡೆಯೋದ್ರಿಂದ ಕುಟುಂಬದಲ್ಲಿ ಸಹ ಅಶಾಂತಿಯ ವಾತಾವರಣ ಇರುತ್ತೆ. ಕುಟುಂಬದ ಯಾವುದೇ ಕೆಲಸ ಕಾರ್ಯಗಳು ನಡೆಯೋ ಆರಂಭನೇ ಆಗಲ್ಲ. ಇವತ್ತು ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಡಿ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ನಿಮ್ಮದೇನು ತಪ್ಪಿರಲ್ಲ, ಆದರೂ ಕೂಡ ನೀವು ಹಣದ ಕೊರತೆಯನ್ನು ಎದುರಿಸ್ತೀರಿ. ನಿಮಗೆ ಸೇರಬೇಕಾದ ಹಣ ಅಥವಾ ವರಮಾನ ಏನಾಗುತ್ತೆ, ಬೇರೆಯವರ ಪಾಲಾಗುತ್ತೆ. ನಿಮ್ಮ ತಪ್ಪಿಲ್ಲದೆ ಹೋದರೂ ನೀವು ಸೋಲನ್ನು ಒಪ್ಕೊಂಬುವಂತಹ ಪ್ರಸಂಗಗಳು ಎದುರಾಗುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಇದ್ದಷ್ಟು ಒಳ್ಳೆಯದು. ಆಗ ಯಾವುದೇ ರೀತಿಯ ತೊಂದರೆಗಳು ಬರಲ್ಲ. ಇಲ್ಲಿ ಸ್ವತಂತ್ರವಾಗಿ ಕೆಲಸ ಕಾರ್ಯ ಮಾಡೋದ್ರ ಬದಲು, ಅಂದರೆ ವ್ಯಾಪಾರ ವ್ಯವಹಾರದಲ್ಲಿ ಮಾಡೋದ್ರ ಬದಲು ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರ ಇದ್ದರೆ ಅದರಲ್ಲಿ ಉತ್ತಮ ಲಾಭಾಂಶ ಸಿಗುತ್ತೆ. ಕಾರಣ ಏನಪ್ಪ ಅಂದರೆ ನಿಮ್ಮ ಮನಸ್ಸು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತೀರಿ, ಮುಖ್ಯವಾಗಿ ನಿಮ್ಮ ಪಾಲುಗಾರರ ಮನಸ್ಸನ್ನು ಗೆಲ್ತೀರಿ. ಆದ್ದರಿಂದ ನಿಮ್ಮ ಒಂದು ಸೋಲಿನ ಮಧ್ಯೆ ಅವರ ಪ್ರಯತ್ನದಿಂದ ನೀವು ಯಶಸ್ಸನ್ನು ಗಳಿಸ್ತೀರಿ. ಕೊನೆಯಲ್ಲಿ ಯಾರಾದರೂ ಉದ್ಯೋಗ ಇಲ್ದಿರ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಅವರಿಗೆ ಆತ್ಮೀಯರ ಸಹಾಯದಿಂದ ಉದ್ಯೋಗ ಲಭಿಸುತ್ತೆ. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಪರಿಶ್ರಮದಿಂದ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ. ಹಾಗೆಯೇ ಆರೋಗ್ಯದಲ್ಲಿ ಸಹ ಯಾವುದೇ ತೊಂದರೆ ನಿಮಗೆ ಎದುರಾಗಲ್ಲ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರು ಮುಖ್ಯವಾಗಿ ಅವರಿಗೆ ಅನಾರೋಗ್ಯ ಇರುತ್ತೆ ಇವತ್ತು. ಅದರಲ್ಲೂ ಅಜೀರ್ಣದ ತೊಂದರೆ ಉಂಟಾಗ್ಬೋದು, ಇಲ್ಲ ಉಷ್ಣದ ತೊಂದರೆ ಉಂಟಾಗ್ಬೋದು. ಹೊಟ್ಟೆ ಉರಿಯೋದು, ಕಣ್ಣುರಿಯೋದು, ಎದೆ ಉರಿಯೋದು, ಈ ಥರ. ಅದೇನೇ ಆದರೂ ಸಣ್ಣ ಪುಟ್ಟ ತೊಂದರೆ ಬಂದಾಗಲೂ ಅಷ್ಟೇ ಅದನ್ನು ನೆಗ್ಲಿಜೆನ್ಸ್ ಮಾಡಬಾರ್ದು. ಕಡೆಗಣಿಸಿದ್ರೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಬೋದು, ತುಂಬ ಮುಖ್ಯ. ಎರಡನೇದಾಗಿ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇರಲ್ಲ. ಬೇಡದ ವಿಚಾರಗಳಿಗೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಯೋಚನೆಯನ್ನು ಮಾಡ್ತೀರಿ. ಈ ಯೋಚನೆ ಮಾಡೋದನ್ನು ಕಮ್ಮಿ ಮಾಡಿ ಅದರ ಬದಲು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳಿ. ಆಗ ಮಾತ್ರ ಕುಟುಂಬದಲ್ಲಿ ನಿಮ್ಮಿಂದ ಒಂದು ಶಾಂತಿ ನೆಮ್ಮದಿ ನಿಲ್ಲಿಸುತ್ತೆ. ನೀವೆಲ್ಲಿರ್ತೀರೋ ಅಲ್ಲಿ ಈ ಸಂತೋಷಕ್ಕೆ ಕೊನೆ ಅನ್ನೋದೇ ಇರಲ್ಲ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳ್ತೀರಿ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ನಿಮಗೆ ಮನಸ್ಸಿಲ್ಲದೆ ಹೋದರೂ, ನಿಮಗೆ ಯಾವುದೇ ರೀತಿಯ ಉಪಯೋಗ ಇಲ್ಲದೆ ಹೋದರೂ ಕೂಡ ಸಹೋದ್ಯೋಗಿಗಳ ಒಳಿತಿಗಾಗಿ ನಿಮಗೆ ದೊರೆತ ಒಂದು ಜವಾಬ್ದಾರಿಗಳನ್ನು ಏಕಾಂಗಿಯಾಗಿ ಮಾಡಿ ಮುಗಿಸ್ತೀರಿ. ನಿಮ್ಮಲ್ಲೇ ಒಂದು ರೀತಿಯ ಹೋರಾಟದ ಮನೋಭಾವನೆ ಇವತ್ತು ಕಾಣುತ್ತೆ. ಎಲ್ಲರೂ ಈ ಕೆಲಸ ಆಗಲ್ಲ, ಇದನ್ನು ಮಾಡೋದೇ ಬೇಡ ಅಂತ ಕೈ ಬಿಟ್ಟಾಗಲೂ ಕೂಡ ನೀವು ಹೆದರಲ್ಲ. ಆತ್ಮವಿಶ್ವಾಸದಿಂದ ಆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ. ಅದರಲ್ಲಿ ಯಶಸ್ಸನ್ನು ಸಹ ಖಂಡಿತ ಗಳಿಸ್ತೀರಿ. ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಉನ್ನತ ಮಟ್ಟದ ಸ್ಥಾನಮಾನ ಮತ್ತು ಗೌರವ ಸಿಗುತ್ತೆ. ಹಾಗೆ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಅತಿಯಾದ ಯೋಚನೆ ಬೇಡ. ಯೋಚನೆ ಮಾಡಿದರೆ ಆರೋಗ್ಯದಲ್ಲಿ ಏರಿಳಿತ ಕಂಡುಬರುತ್ತೆ. ಹಣಕಾಸಿನ ತೊಂದರೆ ನಿಮಗೆ ಖಂಡಿತ ಉಂಟಾಗಲ್ಲ. ಧನುರಾಶಿಯಲ್ಲಿ ಹುಟ್ಟಿರೋರು ಇವರು ಏನಪ್ಪ ಮಾಡ್ತಾರೆ, ಸುಮ್ಮನೆ ತಾವಾಯಿತು ತಮ್ಮ ಕೆಲಸ ಆಯಿತು ಆ ರೀತಿ ಇರ್ತಾರೆ. ನೋಡೋರಿಗೆ ಅನಿಸುತ್ತೆ, ಇವನೇನೂ ಕೆಲಸ ಮಾಡಲ್ಲ, ಇವನ ಕೈಲಿ ಏನೂ ಆಗಲ್ಲ, ಇವತ್ತು ಒಂದು ರೀತಿ ವೇಸ್ಟು ದಿನ. ಇಂತಹ ಒಂದು ಈ ನೆಗೆಟಿವ್ ಥಾಟ್ಸೇ ಬರುತ್ತೆ ನಿಮ್ಮ ಮೇಲೆ. ಆದರೆ ನೀವೇನು ಮಾಡ್ತೀರಿ, ಬೇರೆಯವರಿಗೆ ಒಂದು ಚೂರು ಸುಳುವೇ ಕೊಡದೆ ಬುದ್ಧಿವಂತಿಕೆಯಿಂದ ನಿಮ್ಮ ಕಾರ್ಯಯೋಜನೆಗಳನ್ನು ರೂಪಿಸ್ತೀರಿ. ಈ ಕಾರಣದಿಂದ ಮುಖ್ಯವಾಗಿ ಕುಟುಂಬದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗಲ್ಲ. ಒಂದು ವೇಳೆ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದಕ್ಕೆ ಸುಲಭವಾದ
ಈ ಇದನ್ನು ಪರಿಹಾರವನ್ನು ಸಹ ನೀವು ಕಂಡುಹಿಡಿಯೋದ್ರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇನ್ನು ನಿಮ್ಮ ಕಷ್ಟಕ್ಕೆ ತಕ್ಕಂತೆ, ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಯಶಸ್ಸು ಸಿಗುತ್ತೆ. ಅದು ಕೌಟುಂಬಿಕ ವಿಚಾರ ಆಗಿರ್ಬೋದು, ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿನೂ ಸಹ ಅಷ್ಟೇ. ಯಾರೂ ಬೇಡದ ವಿಚಾರಗಳು ನಿಮಗೆ ಮುಖ್ಯ ಆಗುತ್ತೆ. ಬೇರೆಯವರು ಕೆಲವೊಂದು ಜವಾಬ್ದಾರಿಗಳನ್ನ ಅದು ಸಹವಾಸ ಬೇಡ ಅಂತ ಬಿಟ್ಟಿರ್ತಾರೆ, ನೀವು ಅದನ್ನೇ ಆರಂಭಿಸ್ತೀರಿ. ಕಾರಣ ಏನಪ್ಪ ಅಂದರೆ ನಿಮ್ಮ ಬುದ್ಧಿವಂತಿಕೆಯ ಮೇಲೆ, ನಿಮ್ಮ ಚತುರತೆಯ ಮೇಲೆ ನಿಮಗೆ ಸಾಕಷ್ಟು ನಂಬಿಕೆ ಇರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ. ಆದಷ್ಟು ಸಹನೆಯಿಂದ ಇರ್ತೀರಿ. ನಿಮಗೆ ಕೋಪ ಬರೋದೇ ಇಲ್ಲ ಅಂತಲ್ಲ, ಇವತ್ತು ಕೋಪ ಬರುತ್ತೆ, ಆದರೆ ಎಷ್ಟು ಬೇಗ ಕೋಪ ಬರುತ್ತೋ ಅಷ್ಟೇ ಬೇಗ ಶಾಂತರಾಗ್ತೀರಿ. ಈ ಕಾರಣದಿಂದ ಅಂದರಿಕೆ ಮಂಚಿವಾಳು ವೆಂಕಟರಮಣ ಅಂತೀವಲ್ಲ, ಆ ಥರ ನೀವು ಎಲ್ಲರಿಗೂ ಇಷ್ಟವಾಗ್ತೀರಿ, ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿ ಬಾಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ. ಅನಿರೀಕ್ಷಿತ ಧನಲಾಭ ಇದೆ. ಇನ್ನು ಮಾತಿನ ಮೇಲೆ ಎಚ್ಚರಿಕೆಯಲ್ಲಿ ದುಡುಕಿ ಮಾತನಾಡಕ್ಕೆ ಹೋಗಬೇಡಿ. ಉತ್ತಮ ಆರೋಗ್ಯ ನಿಮ್ಮದಾಗುತ್ತೆ. ಮಕರ ರಾಶಿಯವರು ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ತಾವೇ ಸ್ವಯಂ ಬಂದು ಪಾಲ್ಗೊಳ್ಳಲ್ಲ. ಒಂದು ರೀತಿ ಒಂದು ಪದ ಇದೆ ಕನ್ನಡದಲ್ಲಿ, ಜಡಭರತ ಅಂತ. ಯಾರೆಷ್ಟೇ ಹೇಳಿ, ಎಷ್ಟೇ ಕಷ್ಟ, ಇವ್ರ ಕಣ್ಣೆದುರಿಗೆ ಇನ್ನೊಬ್ರು ಅವರಿಗೆ ಅಸಾಧ್ಯ ಅನ್ನುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದು ಇವ್ರಿಗೆ ಸುಲಭವಾದ ತುತ್ತು, ಆದರೆ ಇವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ. ಇದರಿಂದ ಮುಖ್ಯವಾಗಿ ಇಲ್ಲಿ ಏನಪ್ಪ ಬೇಕು ಮಕರ ರಾಶಿಯವರಿಗೆ ಇವತ್ತು ಅಂದರೆ, ಬೇರೆಯವರ ಒಳ್ಳೆಯ ಪ್ರಭಾವ ಬೇಕು, ಅಥವಾ ಕನಿಷ್ಠ ಪಕ್ಷ ಒಂದು ಸ್ಫೂರ್ತಿಯ ಅವಶ್ಯಕತೆ ಇದೆ. ಇಲ್ಲದೆ ಹೋದರೆ ಮಕರ ರಾಶಿಯವರ ಯಾವುದೇ ಕೆಲಸ ಕಾರ್ಯಗಳು ಇವತ್ತು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದು ಕುಟುಂಬದಲ್ಲಿ ಸಹ ಇವರ ಒಂದು ಕಾರಣದಿಂದ ಗಂಭೀರವಾದಂತಹ ವಾತಾವರಣ ಇರುತ್ತೆ. ಅತಿ ಮುಖ್ಯವಾದಂತಹ ತೀರ್ಮಾನಗಳನ್ನು ತಗೊಳ್ಳೋದ್ರಲ್ಲಿ ಇವರು ವಿಫಲರಾಗ್ತಾರೆ. ಹಾಗೆ ಕಡಿಮೆ ಹಣ ಖರ್ಚಾಗೋ ಕಡೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಸಣ್ಣ ಪುಟ್ಟ ಕೆಲಸ ಕಾರ್ಯ ಆದರೂ ಕೂಡ ಅದನ್ನು ಮಾಡದಿರ ಹೋಗ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಕುಟುಂಬದಲ್ಲಿ ಒಂದು ಹೊಂದಾಣಿಕೆ ಇರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪಾ ಆಗುತ್ತೆ ಅಂದರೆ, ಇವರ ಒಂದು ಈ ಧೋರಣೆಯ ಅಂಶ ಬೇರೆಯವರಿಗೆ ಬೇಸರವನ್ನು ತರುತ್ತೆ. ಈ ಕಾರಣದಿಂದ ಅನಾವಶ್ಯಕವಾಗಿ ಬೇರೆಯವರ ಒಂದು ಅವಕೃಪೆಗೆ ಒಳಗಾಗ್ತಾರೆ. ಅವರು ಹೋಗಿ ಏನ್ ಮಾಡ್ತಾರೆ, ಇವರ ಹಿರಿಯ ಅಧಿಕಾರಿಗಳು ಇದರ ಬಗ್ಗೆ ತಿಳಿಸ್ತಾರೆ. ಹಿರಿಯ ಅಧಿಕಾರಿಗಳು ಸಹ ಇವರಿಗೆ ಒಂದು ಈ ಬುದ್ಧಿವಾದವನ್ನ ಹೇಳುವಂತಹ ಪ್ರಸಂಗಗಳೇ ಎದುರಾಗುತ್ತೆ. ಒಟ್ಟಾರೆ ಇವರ ತಪ್ಪಿನಿಂದಾಗಿ ಇವರ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಇರಲ್ಲ. ಸಾಧ್ಯವಾದಷ್ಟು ದೊರೆಯುವ ಅವಕಾಶವನ್ನ ಬೆಳೆಸ್ಕೋಬೇಕು. ಒಳ್ಳೆ ಮನಸ್ಸಿನಿಂದ ಮುಂದುವರಿಬೇಕು. ಏಕಾಗ್ರತೆ ಬೆಳೆಸ್ಕೋಬೇಕು. ಹಣಕಾಸಿನ ತೊಂದರೆ ಇರಲ್ಲ. ಉತ್ತಮ ಆರೋಗ್ಯ ನಿಮ್ಮದಾಗಿರುತ್ತೆ. ಎಚ್ಚರಿಕೆ ಇರಲಿ ಅಷ್ಟೇ. ಕುಂಭರಾಶಿಯಲ್ಲಿ ಹುಟ್ಟಿರೋರು ಇವರು ಇವತ್ತೇನು ಮಾಡ್ತಾರಪ್ಪ ಅಂದರೆ, ಸಾಧಾರಣ ಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗೋದೇ ಇಲ್ಲ. ಇವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೂ ಕೂಡ ಅದರಲ್ಲಿ ಒಂದು ಹೆಚ್ಚಿನ ರೀತಿಯ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಈ ಕಾರಣದಿಂದ ಇವರ ಜೀವನದ ಮಟ್ಟ ಮೇಲ್ಮಟ್ಟದಲ್ಲಿರುತ್ತೆ. ಹಾಗೆಯೇ ಉನ್ನತ ಮಟ್ಟದ ಜವಾಬ್ದಾರಿಗಳನ್ನು ಮಾತ್ರ ಇವರು ತಗೋತಾರೆ. ಕುಟುಂಬದಲ್ಲಿ ಸಹ ಅಷ್ಟೇ. ಇವರ ವಯಸ್ಸು ಏನೇ ಇರಲಿ, ಈ ಕುಟುಂಬದಲ್ಲಿ ಇವರೇ ಅತ್ಯಂತ ಚಿಕ್ಕ ವಯಸ್ಸಿನ ವ್ಯಕ್ತಿ ಆಗಿರಲಿ, ಆದರೆ ಕುಟುಂಬದ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ಇವರು ತಗೋತಾರೆ. ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ತೊಂದರೆ ಇಲ್ಲ. ಇವರು ಕೈ ಹಾಕಿದ ಕೆಲಸ ಕಾರ್ಯಗಳೆಲ್ಲ ಇವತ್ತು ಯಶಸ್ಸಾಗುತ್ತೆ. ಆದರೆ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಕೆಲಸ ಆರಂಭ ಮಾಡಿಬಿಡ್ತಾರೆ, ಆಮೇಲೆ ಇವ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ, ಈ ಕೆಲಸ ಆಗತ್ತೋ ಆಗಲ್ವೋ ಅಂತ. ಆದ್ದರಿಂದ ಸ್ವಲ್ಪ ಆತ್ಮವಿಶ್ವಾಸವನ್ನು ಸಹ ಹೆಚ್ಚಿಸ್ಕೊಂಬೋದು ಒಳ್ಳೆಯದು. ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಇವರ ಬಗ್ಗೆ ಯಾರಿಗೂ ಯಾವುದೇ ರೀತಿ ಈ ಲೋಪ ದೋಷ ಕಾಣೋದೇ ಇಲ್ಲ. ಅಷ್ಟು ನಿಯತ್ತಿಂದ ಕೆಲಸ ಮಾಡ್ತಾರೆ. ಆದರೆ ಇವರ ಹಣೆ ಬರ ಇವತ್ತು ಹೇಗಿರುತ್ತಪ್ಪ ಅಂದರೆ, ಇವರೆಷ್ಟೇ ಕಷ್ಟಪಟ್ಟರು, ಎಷ್ಟೇ ಇಂಟ್ರೆಸ್ಟ್ ತೋರಿಸಿದ್ರೂ ಕೂಡ ಇವರ ನಿರೀಕ್ಷೆಯಂತೆ ಅದರಿಂದ ಒಂದು ಫಲಿತಾಂಶ ಅಥವಾ ಪ್ರತಿಫಲ ಸಿಗಲ್ಲ. ಆದ್ದರಿಂದ ಇವರಿವತ್ತು ಬಂದಿದ್ದನ್ನು ತಗೋಬೇಕು, ಅದರಲ್ಲೇ ಸಂತೋಷವನ್ನು ಪಡಬೇಕು. ಆದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ
ತಡ ಅಂತ ಅನಿಸಿದ್ರು ಕೂಡ ಇವರ ಮನಸ್ಸಿಗೆ ಸಂತೋಷವಾಗುವಂತೆ, ಇವರ ನಿರೀಕ್ಷೆಯಂತೆ ಇವರಿಗೆ ಹಣಕಾಸಿನ ಒಂದು ಅನುಕೂಲತೆ ಕಂಡು ಬರುತ್ತೆ. ಯಾವುದೇ ಒಂದು ತೊಂದರೆ ಇಲ್ಲ. ಹಾಗೆ ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾರೆ. ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಒಳ್ಳೆಯದಿದೆ, ಯೋಚನೆ ಮಾಡೋದು ಬೇಡ ಅಷ್ಟೆ. ಇನ್ನು ರಾಶಿ ಚಕ್ರದ ಕೊನೆಯ ರಾಶಿ ಅಂದರೆ ಮೀನರಾಶಿ. ಮೀನರಾಶಿಯವರು ಇವತ್ತು ಎಷ್ಟೇ ಕಷ್ಟಪಟ್ಟರೂ ಕೂಡ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಿದ್ರು ಕೂಡ ಅದರ ಒಂದು ಕ್ರೆಡಿಟ್ ಅಂತ ಏನು ಹೇಳ್ತೀವಿ ಅದು ಇವ್ರಿಗೆ ಸಿಗಲ್ಲ. ಕಷ್ಟಪಡೋದೆಲ್ಲ ಇವರು, ಆ ಕೆಲಸ ಕಾರ್ಯಗಳನ್ನು ಮಾಡೋದೆಲ್ಲ ಇವರು, ಜವಾಬ್ದಾರಿಯನ್ನು ಪೂರೈಸೋದು ಇವರು, ಆದರೆ ಅದರ ಹೆಸರು ಬೇರೆಯವರಿಗೆ ಹೋಗುತ್ತೆ. ಇದು ಮುಖ್ಯವಾಗಿ ಕುಟುಂಬದಲ್ಲಿ ನಡೆಯುವ ವಿಚಾರ. ಕುಟುಂಬದಲ್ಲಿ ಈ ಕಾರಣದಿಂದ ಇವರ ಮನಸ್ಸಿಗೆ ಒಂದು ರೀತಿ ಬೇಸರ ಇರುತ್ತೆ. ಆ ಬೇಸರವನ್ನು ಹೊರಹಾಕೋಕ್ಕೆ ಏನು ಮಾಡಬೇಕು? ಯಾವುದೋ ಒಂದು ದೂರದ ಊರಿಗೆ ಅಂದರೆ ಮನರಂಜನಾ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ ತಮ್ಮ ಬಾಳ ಸಂಗಾತಿ ಮತ್ತು ಮಕ್ಕಳ ಜೊತೆಯಲ್ಲಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತಮ್ಮ ಪಾಲಿನ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಆಗಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರೆಲ್ಲ ಬೇರೆಯವರ ಒಂದು ಸಹಾಯ ಸಹಕಾರ ಇವರಿಗೆ ಸಿಗದಿರ ಹೋಗುತ್ತೆ. ಇವ್ರಿಗಿವತ್ತು ಯಾರಿಂದನಾರು ಏನಾದ್ರು ಒಳ್ಳೆಯದಾಗತ್ತೆ ಅಂದರೆ ಅದು ಮುಖ್ಯವಾಗಿ ಇವರ ಮಕ್ಕಳಿಂದ ಮಾತ್ರ. ಇವರಿಗೆ ಯಾವುದೇ ರೀತಿ ತೊಂದರೆಗಳು ಸಮಸ್ಯೆಗಳು ಎದುರಾದರೂ ಕೂಡ ಮೊದಲು ಬಂದು ಅದಕ್ಕೆ ಸರಿಯಾದಂತಹ ಪರಿಹಾರವನ್ನು ಕಂಡುಕೊಡೋದು ಇವರ ಮಕ್ಕಳು. ಆದ್ದರಿಂದ ಉದ್ಯೋಗ ಸ್ಥಾನಕ್ಕೆ ಬಂದು ಇವರ ಮಕ್ಕಳು ಸಹಾಯ ಮಾಡೋಕ್ಕಾಗಲ್ಲ ಅಲ್ವಾ. ಈ ಕಾರಣದಿಂದ ಏನು ಮಾಡೋಕ್ಕಾಗಲ್ಲ. ಕಣ್ಣೆದುರುಗಡೆನೆ ಒಂದು ರೀತಿ ತಪ್ಪುಗಳು ನಡೆದ್ರೂ ಕೂಡ ಏನಾಗಬೇಕಾಗತ್ತೆ, ಸುಮ್ಮನೆ ಅದನ್ನು ನೋಡಿಕೊಂಡು ಎಲ್ಲರೂ ಹೋಗಲಿ ಅಂತ ಇರಬೇಕಾಗತ್ತೆ. ಒಟ್ಟಾರೆ ಸಮಯ ಸಂದರ್ಭಕ್ಕೆ ಹೊಂದಿಕೊಂಡು ಬಾಳಲೇಬೇಕು ಇವತ್ತು. ಇಲ್ಲದೆ ಹೋದರೆ ದೊಡ್ಡ ಮಟ್ಟದಲ್ಲಿ ಎಲ್ಲರ ಈ ವಿರೋಧವನ್ನು ನೀವು ಎದುರಿಸಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ನಿರೀಕ್ಷೆಯಷ್ಟು ವರಮಾನ ಇಲ್ಲದೆ ಹೋದರೂ ಕೂಡ ಹಣಕಾಸಿನ ತೊಂದರೆ ಉಂಟಾಗಲ್ಲ. ಆರೋಗ್ಯದ ಬಗ್ಗೆ ಮಾತ್ರ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ ಅಧಿಕವಾದಂತಹ ವಾಯುದೋಷ ನಿಮ್ಮನ್ನು ಕಾಡುವಂತಹ ಸಾಧ್ಯತೆಗಳಿವೆ.